ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುಮ. ಇವತ್ತಿನ ರೆಸಿಪಿ ಗೊಂಜಾಳ ಮತ್ತು ಚುರುಮುರಿ ಮಿಕ್ಸ್ ಚೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆಯನ್ನು ಹಾಕ್ಕೊಂಡ ನಂತರ ಈ ಗೊಂಜಾಳನ ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೋಬೇಕು. ನಾವು ಇದನ್ನು ಅದಾದ ತಕ್ಷಣ ಸ್ವಲ್ಪ ಶೇಂಗಾ ಮತ್ತು ಕರಿಬೇವು, ಗೊಂಜಾಳ ಚೂಡಕ್ಕೆ ಮತ್ತು ಚುರುಮುರಿಗೆ ಮಿಕ್ಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಸ್ವಲ್ಪ ಗೊಂಜಾಳವನ್ನು ಸ್ವಲ್ಪ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನಾವು ಗ್ಯಾಸನ್ನು ಇಡಬೇಕಾಗುತ್ತೆ. ಯಾಕಂದರೆ ತುಂಬ ಜೋರಾಗಿ ಇಟ್ಕೊಂಡ್ಬಿಟ್ಟು ಬಂದರೆ ಎಣ್ಣೆ ಕೈಗೆ ಸಿಡಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನೆಲ್ಲ ನಾವು ಗೊಂಜಾಳನ ಕರ್ಕೋಬೇಕಾಗುತ್ತೆ. ನೋಡ್ರಿ, ಅಲ್ಲಿ ರೆಡಿಯಾಗ್ಯಾವ. ಇನ್ನೊಂದು ಅರ್ಧ ಅದಾವು, ಅವನು ಈಗ ನಾನು ಕರ್ಕೊಂಡ್ಬಿಡ್ತೀನಿ ರೀ. ನೀವು ಹೇಗೆ ಮಾಡ್ತೀರಾ ಅಂತಂದು ಒಮ್ಮೆ ನನಗೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋಗಳೆಲ್ಲ ಚೆನ್ನಾಗಿ ಬರಾಕತ್ತಾವೆಲ್ಲ ನೀವು ಹೇಳ್ರಿ ಸ್ವಲ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ. ನೋಡಿ, ಈಗ ಎಲ್ಲ ಆಗಿದೆ. ಈಗ ಕರಿಯೋದು ಗೊಂಜಾಳ ಎಲ್ಲ. ಈಗ ನೆಕ್ಸ್ಟ್ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಅದಾದ ನಂತರ ಸ್ವಲ್ಪ ಶೇಂಗಾ ಮತ್ತು ಕರಿಬೇವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ತಕ್ಷಣ ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಆದ ನಂತರ ಸ್ವಲ್ಪ ಉಪ್ಪು ಖಾರವನ್ನು ಹಾಕ್ಕೊಂಡು ಸ್ವಲ್ಪ 1-2-3 ನಿಮಿಷ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು. ಕರ್ಕೊಂಡ ನಂತರ ಸ್ವಲ್ಪ ಗೊಂಜಾಳ ಎಣ್ಣೆಯನ್ನು ಕರ್ಕೊಂಡಿರ್ತೀವಲ್ಲ, ಅದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಈ ಶೇಂಗಾ ಮತ್ತು ಕರಿಬೇವು ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ನಾವು ನಂತರ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಗೊಂಜಾಳನ. ಹೀಗೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಭಾಳ ಚಂದ ಆಗ್ತಾಯಿವು, ಭಾಳ ಟೇಸ್ಟಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಚೂಡ. ಇದನ್ನು ಏನು ನಾವು ಮಾಡ್ಕೊಂಡಿರ್ತೇವಲ್ಲ ಮಿಕ್ಸ್, ಈಗ ಇದನ್ನು ನಾವು ಚುರುಮುರಿನಲ್ಲಿ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡೋಣ. ನೋಡಿ, ಅದನ್ನೆಲ್ಲ ಕರ್ಕೊಂಡ ನಂತರ ನೋಡಿ, ಈ ಚುರುಮುರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡೆ. ನಾನಂದ್ರೆ ಈ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಂಡೀನಿ. ನೋಡಿ, ಇದನ್ನೆಲ್ಲ ಕರ್ಕೊಂಡಿದ್ದೀನಲ್ವಾ, ಇದನ್ನೆಲ್ಲ ನಾವು ಚುರುಮುರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಚಮಚದಿಂದ 1-2-3 ಸಲ ನಾವು ಹೀಗೆ ಬಾಡಿಸ್ಕೋಬೇಕು. ಆವಾಗ ಚೂಡ ಭಾಳ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ನಮ್ಗೆ ಟೇಸ್ಟ್ ಕೊಡ್ತಾವ್ರಿ. ಎಷ್ಟು ಮೇಲೆ ತೊಳೆದ ಮಾಡ್ತೀರಿ ಅಂದ್ರೆ ಎಲ್ಲನೂ ಉಪ್ಪು ಖಾರ ಆ ಚುರುಮುರಿಗೆ ಮಿಕ್ಸ್ ಆಗ್ತಾವೆ. ಭಾಳ ಚಂದ ಆಗ್ತಾವೆ ಇವು. ಇಂಥ ಈಗ ಮಳೆ ಸೀಸನ್ ಇದೆ ಅಲ್ಲವ, ಈಗ ಇಂಥ ಒಂದು ತಂಪತ್ತಿನಲ್ಲಿ ಸಂಜೆ ಒಂದು ಸ್ನ್ಯಾಕ್ಸ್ ಅಂದರೆ ಚೂಡ, ಒಂದು ಟೀ, ಇದೊಂದು ಸೂಪರ್ ಕಾಂಬಿನೇಷನ್ನು ನಮಗೆ. ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಏನಾದರೂ ಹೊರಗೆ ತಿನ್ನೋ ಹೋಗಿಲ್ಲ,
ಮನೆಯಲ್ಲೇ ಈ ಥರ ಸುಲಭವಾಗಿ ಚುರುಮುರಿ ಎತ್ಕೊಂಡ್ಬಿಟ್ರೆ ಮುಗಿದೋಯ್ತು ಫ್ರೆಂಡ್ಸ್. ಆರಾಮ್ಸಾಗಿ ನಾವು ಚೂಡ ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೋಬೇಕು. ಯಾಕಂದರೆ ಅದರಲ್ಲೂ ಹಾಕ್ಕೊಂಡಿರ್ತೀವಿ, ಅದು ಸ್ವಲ್ಪ ತಳಗೆ ಉಳ್ಕೊಂಡ್ಬಿಟ್ಟಿರ್ತದಲ್ವ, ಅದಕ್ಕಂತ ಸ್ವಲ್ಪ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೀಗೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೂಡ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ಸ್ವಲ್ಪ ನಾವು ಮಸಾಲೆ MTR ಮಸಾಲ ಹಾಕ್ಕೊಳಕತ್ತಿದ್ದೇವೆ. ಅದು ಹಾಕ್ಕೊಂಡ ತಕ್ಷಣ ಮತ್ತೆ ಒಂದು ಸಲ ನಾವು ಫ್ರೈ ಮಾಡಬೇಕು. ಸೊ ಹೇಗಾಗಿದೆ ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ವಿಡಿಯೋಗಳನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್. ಮತ್ತೇನು ಮುಂದಿನ ಒಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನೋಡಿ, ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡ್ಬಿಟ್ರೆ ಚೂಡ ರೆಡಿ ಆಗುತ್ತೆ. आगे